ಹೆಂಗಸರಿಗೆ ಮೈ ತುಂಬಾ ಬೇಕಾರೆ ಆಭರಣದಲ್ಲೇ ಬಟ್ಟೆ ಮಾಡ್ಬಿಡು, ಆದ್ರೂ ಸಮಾಧಾನ ಇರಲ್ಲ. ಇನ್ನೊಂದು ಇದಕ್ಕಿನ್ನ ಇನ್ನೊಂದು ಚೆನ್ನಾಗಿರಬೇಕು, ಇನ್ನೊಂದು ಚೆನ್ನಾಗಿರಬೇಕು ಅಂತ ನೋಡು. ನಮ್ದಂಗಲ್ಲ, ಒಂದು ವಾರ ಕಾಟ್ರಕ್ಕೆ ನಮ್ಮಂತ ರೋಡಲ್ಲಿ ಬಿದ್ದೋಗಿರ್ತೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಡ್ಯಾಡಿ ಪ್ರಿನ್ಸಸ್ ಸೇವೆ ಮಾಡ್ತಾ ಇದ್ದಾರೆ ಇವತ್ತು. ಅವಳಿಗೆ ಕಾಲೇನೋ ನೋವು ಬಂದ್ರೆ ಐತಪ್ಪ. ಈ ಥರ ಮೇಜರ್ ಆಕ್ಸಿಡೆಂಟ್ಗಳಾಗಿ 3-4 ತಿಂಗಳಲ್ಲಿ ರಿಕವರಿ ಆಗಿರೋರು ನಾನು ಇವತ್ತವರೆಗೂ ಇತಿಹಾಸದಲ್ಲೇ ನೋಡಿಲ್ಲ. ಬೆಡ್ ಅಂತ ಬಂದರೆ 1 ಇಯರು 2 ಇಯರು ಮತ್ತೇನೇನೋ ಆಗ್ತದೆ. ಬೈ ಗ್ರೇಸ್ ಆಫ್ ಗಾಡ್ ಯಾರು ನಂಬಿದ್ರೋ ಯಾರು ಬಿಟ್ಟರೋ, ಬಟ್ 3 ಮಂತ್ಸ್ ಒಳಗಡೆ ಈ ಲೆವೆಲ್ಗೆ ರಿಕವರಿ ಆಗಿರೋದು ತುಂಬ ಖುಷಿ ಆಗುತ್ತೆ ನನಗೆ. ಹೇಳೋ ವಿಚಾರದಲ್ಲಿ ಅವಳ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಒಂದು ಇದೆಯಲ್ಲ, ನಾನು ಬೇಗ ರಿಕವರಿ ಆಗಬೇಕು, ನನ್ನ ಅಚೀವ್ಮೆಂಟ್ ಮಾಡಬೇಕು, ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅನ್ನೋದಿದೆಯಲ್ಲ, ಇಟ್ ಈಸ್ ವೆರಿ ಗ್ರೇಟ್. ಆ್ಯಸ್ ಎ ಫಾದರ್ ಆಗಿ ಹೇಳೋದು ಅಷ್ಟೇ ನನ್ನ ವಿಚಾರ. ಐ ಪ್ರೌಡ್ ಆಫ್ ಮೈ ಡಾಟರ್. ರಿಕವರಿ ಟೈಮ್ಗೆ ಬ್ಯಾಕ್ ಬೋನ್ ಆಗಿ ಸುಮಾರು ಜನ ನಿಂತಿದ್ದರು. ಓಕೆ, ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ವಿಶ್ ಮಾಡಿದಾರಲ್ಲ ನೋಡಿ, ಅದನ್ನೇ ಪಾಸಿಟಿವ್ ಎನರ್ಜಿ. ಹೀಗಾಗಿ ಬಿಫೋರ್ ಎಲ್ಲರೂ ಬೇಗ ಹುಷಾರಾಗಿ ಅಂತ ಹೇಳಿದರು ಅವ್ರ ಫಾಲೋಯರ್ಸ್ ಎಲ್ಲ. ಅವ್ರಿಗೂ ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕವಾದ ವಂದನೆಗಳು. ಇವತ್ತು ನನಗೆ ಸ್ಟಾಕಿನ್ಸ್ ಆಗ್ತಾ ಇದೆ ರೀ. ನಮ್ಮ ಅಪ್ಪನೂ ಹಾಕೋತಿದ್ರು ಇದನ್ನ ಮೊದಲು ವೆರಿಕೋಸಸ್ ಆದಾಗ. ನೋಡಮ್ಮ, ಅಮ್ಮ ಬಾಮ್ಮ ಎಷ್ಟು ಚೆನ್ನಾಗಿ ಆಗ್ತಾ ಇದಾರೆ ನೋಡು ಬಾಮ್ಮ, ಸೀರಿಯಸ್ ಆಗಿ ಚೆನ್ನಾಗಿ ಆಗ್ತಾ ಇದಾರೆ ನೋಡ್ಮ, ನಿಜವಾಗ್ಲೂ ಚೆನ್ನಾಗಿ ಆಗ್ತಾ ಇದಾರೆ. ನಾನು ಹೇಳ್ಕೊಟ್ಟಿದ್ದಕ್ಕೆ ಅವ್ರು ಆಗ್ತಿರೋದು. ತಿಕ್ಕ ಮುಚ್ಚು ಅಂತೆ. ನಾನೊಬ್ಳಿಗೆ ಹಾಕೊಳಕ್ಕೆ ಇನ್ನೂ 1 ತಿಂಗಳ ಮೇಲೆ ಆಗುತ್ತಲ್ಲಮ್ಮ, ಈ ಕೈ ಶಕ್ತಿ ಬರಬೇಕು. ಅಪ್ಪ ಹಿಂಗೆ ಎಳಿಯಕ್ಕೆ ಆಗಲ್ಲಪ್ಪ, ಬೆಂಡ್ ಆಗಲ್ಲ, ನೋ ಶಕ್ತಿ. ಇನ್ನೊಂದು ತಿಂಗಳಾದ್ಮೇಲೆ ಆಗುತ್ತೆ. ಅಷ್ಟೊಬ್ಬಡಿ ಇದೇ ವಾಸಿ ಆಗಿರುತ್ತೆ. ಪೊಂಗಲ್ ಎಲ್ಲಿ ಪೊಂಗಲ್ಲು? ದಪ್ಪ 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 ಲೇಯರ್ ಎಳಿಬೇಡ ಅಪ್ಪ, ಬರಲ್ಲ. ಅದು ಅಲ್ಲೇ ಮೇಲೆ ಅಷ್ಟೇ, ಅಷ್ಟೊಂದು ಕೆಳಗೆ ಮಾಡ್ಬಿಡ. ಡ್ಯಾಡಿ ಪ್ರಿನ್ಸಸ್ ಸೇವೆ ಮಾಡ್ತಾ ಇದ್ದಾರೆ ಇವತ್ತು. ಅವಲ್ಲಡೆ ಅಪ್ಪ ಅಪ್ಪ ಟೈಟ್ ಆಗ್ತಾ ಇದೆ ಆಂಕಲ್ಲು. ಹಂಗಲ್ಲ ಅಪ್ಪ, ಜಾಮ್ ಆಗುತ್ತೆ. ಮೇಲೆ ಮಾಡಪ್ಪ ಅದನ್ನ. ಈಗ ಹೇಳಿ ಹಿಂದಕ್ಕೆ. ಅಯ್ಯೋ ಅಪ್ಪ, ಹಂಗಲ್ಲ ಅಪ್ಪ, ನೋವು ಮಾಡ್ತಿದ್ಯಾ? ನೀನು ಇಲ್ಲದೆ ಹಾಕ್ಬಿಡ್ತಿದ್ದೆ ನಾನು, ನೀನು ಯಾಕೆ ಆಗ್ತಾ ಇದ್ದು? ಆಯ್ತು ಹೇಳಿ ಅದನ್ನ, ಹೇಳಿ. ಕಾಲಿಡ್ಕೊಂಡು ಹೇಳಿ, ಕಾಲಿಡ್ಕೊಂಡು ಅಂತ ಫಸ್ಟು. ಹಂಗಲ್ಲ ಅಪ್ಪ. ಅಪ್ಪ ನಂಗೆ ಆ್ಯಂಕಲ್ ಪೇಯ್ನ್ ಆಗುತ್ತೆ ಟೈಟ್ ಆದರೆ ಅಲ್ಲಿ. ಅಮ್ಮ ಅಮ್ಮ ಬಾರೆ ಅಮ್ಮ. ಒಂದೇ 1 ನಿಮಿಷಕ್ಕೆ ಆಗ್ತಿದ್ದೆ ನಾನು ಅದನ್ನು, ಸುಮ್ಮನೆ ಮಾಡೋ ಕೆಲಸ ಆಗೋದು. ಒಂದೊಂದೇ ಲೇಯರ್ ಎಳ್ಕೊಳಪ್ಪ ಹಿಂದಕ್ಕೆ. ಒಂದೊಂದೇ ಲೇಯರ್ ಎಳೆಯೋಕ್ಕೆ ನನಗೆ ಉಗ್ರಿಲ್ಲ. ಉಗ್ರು ಬೇಡ, ಅದಕ್ಕೆ ಉಗ್ರ ಆದ್ರೆ ಹಾಳಾಗ್ತದೆ. ಅಯ್ಯೋ ನಮ್ಮೊಬ್ಬ ಮೆತ್ಕಾಗ್ತಾನೆ, ಕಾಲ್ಗೆ ನೋವೇ ಆಗಲ್ಲ ಅಂದೆ ಮಾಡು. ನನ್ನ ಬೈತೀರಾ? ತೆಗೆದ್ಬಿಟ್ರು ಕಣವ. ಅಯ್ಯೋ ವೇಸ್ಟ್ ಮಾಡಿದ್ರು. ಬದನೆಕಾಯಿ ಮಾಡ್ತಾರೆ, ಟೈಮ್ ಎಷ್ಟು? 1 ನಿಮಿಷ ಬರ್ತೀನಿ ನೋಡಿ. ನನ್ನ ಮಗನೇ ಹೇಳ್ಕೊಟ್ಟಿದ್ದು. ಅಲ್ಲ, ನೀವು ಮುಚ್ಕೊಂಡಿದ್ರೆ ನಾವು ಹಾಕ್ತೀವಿ, ಸುಮ್ಮನೆ ಸಾಕಿನ ಎಷ್ಟೇ ಬಿಟ್ಟಿದ್ದಾರೆ. ಅದು ಹಾಕಾದಷ್ಟು ತೊಂದರೆ ಪ್ರಾಬ್ಲಮ್ ಈಸಿಯಾಗಿ ಆಗ್ತದೆ. ಅವಳು ಕಾಲು ಹೆಂಗ್ ನೋಗುತ್ತೆ ಅಂತ ಯೋಚನೆ ಮಾಡ್ತಿಲ್ಲ. ಏನು ನೋವಲ್ಲ, ಮುಚ್ಚ
ಅವ್ನು ಸಪೋರ್ಟ್ ಕೊಟ್ಟಿಲ್ಲ. ನಾನೇನಾದ್ರು ಈ ರೀತಿ ಇಷ್ಟು ಲೇಟ್ ಮಾಡಿದ್ರೆ ಅಂತಿರೋಳು ಊರವ್ರು ಕೇಳಂಗೆ ಅಪ್ಪ ಮನೆಗೆ ಅಪ್ಪ ಅಂತ ಪರ್ಮಿಷನ್ ಕೊಟ್ಟವಳು. ಸುಮ್ಮನೆ ಅವ್ರು ಹಾಕ್ಲಿ, ಯಾವಾಗ ಹಾಕೋದು ನನ್ಗೆ ಹಿಂಗೆಲ್ಲ ಕಲ್ತ್ಕೋಬೇಕು. ಅಂತ ಒಂದಿನ ಸಾಕು ಕಳಿಸ್ಲಿಲ್ಲ, ಅವಳಿಗೆ ಗೊತ್ತು ಅಪ್ಪ ಇವಾಗ ಹಾಕ್ತಾರೆ. ಅವಳಿಗೆ ಗೊತ್ತು ಅಪ್ಪ ಬೆಪ್ಪ ಅಂತ. ನಾನು ಹೇಳ್ದೆ ನಮ್ಮಪ್ಪ ಬೆಪ್ಪ ಅಂತ. ಅಮ್ಮ ಅಮ್ಮ ಹೇಳ್ತಾ ಇದೀವಿ ರಾಮ, ಅವಳಿಗೆ ಕಾಲೇನೋ ನೋವು ಬಂದ್ರೆ ಹಿಂಗೆ ಐತಪ್ಪ. ಇವರೇ ಹಿಂಸೆ ತಗೊಂಡು ಹಾಕತ್ತಾ ಇದಾರೆ, ನಿನಗೆ ಹಿಂಸೆ ಕೊಡೋ ಜೊತೆಗೆ. ಅಪ್ಪು ಅಂಗಲೆಲ್ಲ ಜೀರ್ಣ ಆಗೋಯ್ತು ಗ್ಯಾರಂಟಿ. ಇದು ಬಂದು ಈ ಹೀಲಿಗೆ ಬರ್ಬೇಕು. ಹಿರಿಯ ಬರುತ್ತೆ. ಎಷ್ಟು ನಿಮಿಷ ಆಯ್ತು? 2 ನಿಮಿಷ ಆಯ್ತು. 5 ಮಿನಿಟ್ಸ್ ಆಯ್ತು. ಹಾಕಕ್ಕಾಯ್ತಾ ಇಲ್ಲ ಗಾಯ್ಸ್. ಹೋಗಿ ಕತ್ತೆ ಮೇಯ್ಸ, ಹೋಗಿ ಸಂಜೆ ಕತ್ತೆ ಮೇಯ್ಸಿ. ಹಂಗಲ್ಲಕ್ಕಲ್ಲ, ಈ ತರನ ಯಾರಾರ ಅದನ್ನ ಹಾಕು. ಎಳಿ ಅಮ್ಮ, ಬರುತ್ತೆ ಎಳಿ, ಪರವಾಗಿಲ್ಲ ಬರುತ್ತೆ ಎಳಿ. ಹಾ, ಈ ತರ ಎಲ್ಲ ಹಿಂಸೆ ಕೊಡ್ತಾರೆ. ಹೋಗ್ಲಿ ಅಂತ ಸಪೋರ್ಟ್ ಕೊಟ್ಟಿಲ್ಲ ನಮ್ಗೆ ಗೊತ್ತಾ. ಲೇಯರ್ ಬೈ ಲೇಯರ್ ಎಳಿಬೇಕು ಅದನ್ನ, ಇಲ್ಲಾಂದ್ರೆ ಬರಲ್ಲ ಅದು. ಏ ಅಪ್ಪ, ಉಗ್ರಲ್ಲಿ ಎಳಿಯೋದು ಮುಟ್ಟಿದ್ರೆ ಹಾಳೆ ಹೋಗಿ. ಹಾ, ಉಗ್ರಲ್ಲಿ ಟಚ್ ಮಾಡಂಗೆ ಇಲ್ಲ ಅದನ್ನ. ಒಂದು ಸ್ಟಾಕಿನ್ಸಿನ ಕತೆ. ಹೇಳಿದ್ರು ನಮ್ಮ ಅಮ್ಮನ ಮಗಳೇ. ಹಾಸ್ಪಿಟ್ಲಲ್ಲಿ RTR ಅಂತ ಬಿಲ್ಲಲ್ಲಿ ಕೊಡೋದ್ರೆ RT RAOW ಮಾಡ್ಬಿಟ್ಟು ರವಾ ರವಾ ಮೀಡಿಯಂ ರವಾ. ನಾನಂದ್ರೆ ಆಮೇಲೆ ಇವ್ರು ಬಂದು ಹೇಳಿ ಅಗ್ಗಿ ಆಂಟಿ ಅಂತ ತಗ್ಬಿಟ್ರು. ನಮ್ಮ ಅಮ್ಮಂಗೆ ಎಲ್ಲಾ ಕಡೆ ಫ್ಯಾನ್ಸ್ ಇದಾರೆ ಇವಾಗ ಅಂತ ಗೊತ್ತಾಗಲಿಲ್ಲ. ನಾನು ಎಲ್ಲೋ ಫಿಗರ್ ಬರಬಿಡಿ ಅಂದೆ. ಇನ್ನತ್ತ ಫಿಗರ್ ಮುಂದೆ ಅಂತ ನಾನು ಬರೋದಿಲ್ಲ ಅಂತೆ. ಹಿಂಗೆಲ್ಲ ಡವ್ ಮಾಡ್ತಾರಲ್ಲಮ್ಮ. ನಮ್ಮಪ್ಪ ಸೈಲೆಂಟ್ ಆಗಿ ಬಂದ್ರು ಸೈಲೆಂಟ್ ಆಗಿ ಡೈಲಾಗ್ ಹೊಡಿತಾರೆ. ಕಿಲಾಡಿ. ಕಳ್ಳ. ಅದ್ಯಾರು ರಾತ್ರಿ ನಿದ್ದೆ ಮಾಡಿಲ್ಲ, ನನ್ನ ಲೇಡೀಸ್ ಹಗ್ ಮಾಡಿದಕ್ಕೆ ಅವ್ರು ನಿದ್ದೆ ಮಾಡಿಲ್ಲ. ಯಾರು ಯಾರು ಅಂತ ಕೆಲಸ ಮಾಡಿ ಮಾಡಿ ಕೈಯೆಲ್ಲ ಸಣ್ಣ. ಅದಕ್ಕೆ ಅವ್ರು 4 ಬಳೆ ಮಾಡಿಸ್ಕೊಡು. ಸುಮ್ಮನಂಗಿರುತ್ತೆ. ಈಗ ಯಾವ ಬಳೆ ಬೇಕಾದ್ರೂ ತೂರ್ತದೆ, ಯಾಕಂದ್ರೆ ಕೈ ಸಣ್ಣ ಆಗ್ತದೆ. ಅದಕ್ಕೆ 2.6 ಇಂದ 2.4 ಬಂದಿರ್ತಾರೆ ಈಗ. ಅಲ್ಲ ಅಲ್ಲ ಎಲ್ಲ ಎಷ್ಟು ಬಳೆ ಬೇಕೇ? ಎರಡೇ ಇರೋದು ರೀ. ಇನ್ನೇ 2 ಬೇಕಾ? ಬೇರೆ ತಂದವಳೆ. ಹೌದು, ಬ್ರೇಸ್ಲೆಟ್ ಏನ್ ನನಗೊಂದು ಒಳ್ಳೆ ಪೆಂಡೆಂಟ್ ಇರೋ ಲಾಂಗ್ ಚೈನ್ ಒಂದು 5 ಲಕ್ಷ ಆದ್ರೂ ಪರವಾಗಿಲ್ಲ, ಒಂದು ಲಾಂಗ್ ಚೈನ್ ಮಾಡಿಸ್ಕೊಟ್ಬಿಡಿ. ಅದ್ ಯಾಕೆ ಹೆಂಗಸರು ಚಿನ್ನದ ಮೇಲೆ ಇಷ್ಟೊಂದು ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ಹೊರಗಡೆ ಸೌದೈತದೆ, ಚಿನ್ನ ಸವಿ ಇತ್ತ ಮುಂದೆ ಕಾಪಾಡುತ್ತೆ. ನನಗೆ ಗಾಡಿ ಕೊಡ್ಸು. ಸುಕ್ಕಾಗಿದೆ ಸುಕ್ಕಾಗಿದೆ. ಹೋಗುತ್ತೆ ಅಷ್ಟೇ, ಈಸಿ. ಇಲ್ಲಿ ಹೋಗುತ್ತೆ. ಹೆಣ್ಮಕ್ಳಿಗೆ ಚಿನ್ನ ಎಷ್ಟು ಕೊಡ್ಸಿದ್ರು ಸಾಲಲ್ಲ, ಗಂಡ್ ಮಕ್ಳಿಗೆ ಎಷ್ಟು ಎಣ್ಣೆ ಕೊಡ್ಸಿದ್ರು ಸಾಲಲ್ಲ. ಅವ್ರಿಗೆ ಗಾಡಿಗಳು ಕೊಡ್ತಾರೆ. ಗಂಡ್ ಮಕ್ಳಿಗೆ ಎಷ್ಟು ಎಣ್ಣೆ ಕೊಟ್ರೆ ಸಾಲಲ್ವಂತೆ. ಅವನು 1 ವಾರ ಕ್ವಾರ್ಟರ್ ಕೊಡಿದ್ರೆ ಬಿದ್ದು ಒದಾಡ್ತಾನೆ ಅಷ್ಟೇ. ಅವ್ರಿಗೆ ಹೆಂಗಸರಿಗೆ ಮೈ ತುಂಬಾ ಬೇಕಾರೆ ಆಭರಣದಲ್ಲೇ ಬಟ್ಟೆ ಮಾಡ್ಬಿಡು, ಆದ್ರೂ ಸಮಾಧಾನ ಇರಲ್ಲ. ಇನ್ನೊಂದು ಚೆನ್ನಾಗಿರೋದು ಬೇಕು, ಇನ್ನೊಂದು ಚೆನ್ನಾಗಿರೋದು ಬೇಕು ಅಂತ ನೋಡು. ನಮ್ದಂಗಲ್ಲ, 1 ವಾರ ಕ್ವಾರ್ಟರ್ಗೆ ನಮ್ಮಂತ ರೋಡಲ್ಲಿ ಬಿದ್ದೋಗಿತ್ತು. ರಿಂಕಲ್ಸ್ ಬಂತು ನೋಡಿ. ಇಲ್ಲ, ಸುಮ್ಮನೆ ಇರಲ್ಲ. ಸೊ ನಮ್ಮಪ್ಪ ಫೇಲ್, ನಮ್ಮಮ್ಮ ಪಾಸ್. ಫೇಲ್ ಅಂದ್ರೆ ಇನ್ನೊಂದು 4 ಇಡ್ಲಿ ದೋಸೆ ಪೊಂಗಲ್ಗೆ ಒಂದೇಳಿ ತೂತೊಡೆ ಹಾಕೊಟ್ಟಿದ್ರೆ ನೋಡು ಬಂದಿರೋದು ಶಕ್ತಿ ನಂಗೆ ಸ್ಟಾಕಿನ್ ಸಾಕಕ್ಕೆ. ತೂತೊಡೆ ಮಿಸ್ ಆಗಿದ್ದಕ್ಕೆ ನಂಗೆ ಸ್ಟಾಕಿನ್ ಸಾಕಕ್ಕೆ ಆಗ್ಲಿಲ್ಲ ನಮ್ಮ ಅಪ್ಪಂಗೆ. ನಮ್ಮ ಅಮ್ಮಗೆ ಸುಸ್ತಾದೆ ಅಂದ್ಬಿಟ್ಟು ಇವತ್ತು ಎಕ್ಸ್ಕ್ಯೂಸ್ ಕೊಟ್ಟವ್ರೆ. ಅಲ್ಲ ಮಕ್ಳಾ, ಸಂಡೇ ಸ್ಪೆಷಲ್ ಅಯ್ಯಪ್ಪ ಕೇಳಿ ಮಾಡಿಸ್ಕೊಂಡು ತಿನ್ನೋದೇ ಅಪರೂಪಕ್ಕೆ. ಇಲ್ಲಾಂದ್ರೆ ನೀನು 4 ಹೊತ್ತು ಉಪ್ಪಿಟ್ಟು ಕೊಟ್ಟರು ನಮ್ಮಪ್ಪ ಅಮ್ಮಾಯಕ್ಕೆ ನಂಗೆ ಉಪ್ಪಿಟ್ಟು ತಿಂತಾನೆ.
ನಾವು 7ವರೆಗೆ ಓಡ್ತಾ ಇರ್ತೀವಿ.